ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಈಶ್ವರನ ಮೃತ್ಯುಂಜಯ ಅಂತ ಕರೀತಾರೆ, ಅಂದ್ರೆ ಮೃತ್ಯುವನ್ನೇ ಜಯಿಸಿದವನು ಅಂತ. ಈ ಹೋಮ ಭಗವಾನ್ ಶಿವನಿಗೆ ಸಮರ್ಪಿತ. ಮನೆಯಲ್ಲಿ ಯಾರಾದರೂ ಆರೋಗ್ಯದ ಸಮಸ್ಯೆ ಎದುರಿಸ್ತಾ ಇದ್ರೆ ಅದನ್ನು ತಪ್ಪಿಸೋಕೆ ಈ ಮೃತ್ಯುಂಜಯ ಹೋಮನ ಮಾಡ್ತೀವಿ. ಈ ಹೋಮನ ಮಹಾಸಂಜೀವಿನಿ ಹೋಮ ಅಂತಲೂ ಕರಿತೀವಿ. ಇದು ಕೇವಲ ಆರೋಗ್ಯದ ಸಮಸ್ಯೆಗೆ ಮಾತ್ರ ಅಲ್ಲ, ಮನೆಯಲ್ಲಿ ಯಾವುದೇ ಶೋಕ, ತಾಪತ್ರಯ, ದಾರಿದ್ರ್ಯ ಇದ್ರೂ ಎಲ್ಲವೂ ಈ ಹೋಮದಿಂದ ಪರಿಹಾರ ಕಾಣುತ್ತೆ. ನಾವಿಲ್ಲಿ ಪರಶುರಾಮನ ಮನೆಯಲ್ಲಿ ಈ ಹೋಮನ ಮಾಡ್ತಿದ್ದೀವಿ. ಹೋಮಕ್ಕಿಂತ ಮುಂಚೆ ವಿಘ್ನ ನಿವಾರಕ ಗಣಪತಿಗೆ ಪೂಜೆ ಸಲ್ಲಿಸ್ತೀವಿ. ಆಮೇಲಿಂದ ಮೃತ್ಯುಂಜಯ ಹೋಮನ ಮುಂದುವರಿಸ್ತೀವಿ. ಆಗಲಿ ಗುರುಗಳೇ. ಹೇಗೆ ಈ ಹೋಮ ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ ನಾನು ನೋಡ್ತೀನಿ. ಇದಕ್ಕೆ ವಿಜ್ಞಾನ ತಂದೇ ತರ್ತೀನಿ. ಸರಿ, ಹಾಗಿದ್ರೆ ನಾವು ಪೂಜೆಗೆ ತಯಾರಿ ಮಾಡ್ಕೊಳ್ತೀವಿ. ದಯವಿಟ್ಟು. ಅಮ್ಮ, ರೆಡಿನಾ, ಹೊರಡೋಣ? ನಾನು ರೆಡಿಯಾಗಿ 1 ವರ್ಷ ಆಯ್ತು. ಹಾಗಾದ್ರೆ ಅವರಿಬ್ರು ಇನ್ನೂ ರೆಡಿನೇ ಆಗಿಲ್ವಾ? ನೀನೇ ಕೂಗು, ನನಗಂತೂ ಕೂಗಿ ಕೂಗಿ ಸಾಕಾಗೋಯ್ತು.